Okay. Good morning once again. ಓಕೆ. ಹೋಪ್ ಸ್ಕ್ರೀನ್ ಕಾಣಿಸ್ತಾ ಇದೆ, ವಾಯ್ಸ್ ಕೂಡ ಕೇಳಿಸ್ತಾ ಇದೆ. ಆಕ್ಟಿವ್ ಮ್ಯಾಕ್ಸ್ ನಮ್ಮ ಮೋದಿಕೆಯಲ್ಲಿರುವಂತಹ ಮತ್ತೊಂದು ಕೃಷಿ ಉತ್ಪನ್ನ. ನಾವು ಆಲ್ರೆಡಿ ಆಕ್ಟಿವ್ 80 ಮತ್ತೆ ಆಕ್ಟಿವ್ 80 ಗೋಲ್ಡ್ ಬಗ್ಗೆ ತಿಳ್ಕೊಂಡಾಗಿದೆ, ಆಕ್ಟಿವ್ ಝೈಮ್ ಬಗ್ಗೆ ತಿಳ್ಕೊಂಡಾಗಿದೆ. ಸೊ ಮತ್ತೊಂದು ಅದ್ಭುತವಾದಂತ ಕೃಷಿ ಉತ್ಪನ್ನ ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಕೆ ಹೊರಟಿರುವಂತದ್ದು. ಓಕೆ. ಸೊ ಆಕ್ಟಿವ್ ಮ್ಯಾಕ್ಸ್ ಇದು ಏನಕ್ಕೆ ಮುಖ್ಯ? ಸಸ್ಯ ಬೆಳವಣಿಗೆಯನ್ನು ಗರಿಷ್ಠಗೊಳಿಸುತ್ತದೆ. ಸೊ ಸಸ್ಯಗಳು ಅಥವಾ ನಾವು ಗಿಡಗಳು ಅಂತ ನಾವೇನ್ ಹೇಳ್ತೀವಿ ಅಥವಾ ಏನ್ ಬೆಳೆಯನ್ನ ಬೆಳಿತೀವಿ ಅದರ ಬೆಳವಣಿಗೆಯನ್ನು ಗರಿಷ್ಠಗೊಳಿಸುವಂತದ್ದು, ಅಂದ್ರೆ ಮ್ಯಾಕ್ಸಿಮೈಸಸ್ ದ ಪ್ಲಾಂಟ್ ಗ್ರೋತ್. ಓಕೆ. ಹೆಸರಲ್ಲೇ ಇದೆ ಆಕ್ಟಿವ್ ಮ್ಯಾಕ್ಸ್. ಮ್ಯಾಕ್ಸ್ ಅಂದ್ರೆ ಏನು? ಹೆಚ್ಚು ಮಾಡುವಂತದ್ದು ಅಂತ ಅರ್ಥ. ಓಕೆ. ಆಕ್ಟಿವ್ ಮ್ಯಾಕ್ಸ್ ಅಂದರೆ ಏನು? ಸರಿಯಾಗಿ ಇದನ್ನ ಕೇಳಿಸ್ಕೊಳ್ಳಿ, ನಾನು ಓದ್ತೀನಿ. ವಿಶಿಷ್ಟವಾದ ಸೂಕ್ಷ್ಮ ಜೀವಿಯ ಚಯಾಪಚಯ ಪ್ರಕ್ರಿಯೆಯ ಮೂಲಕ. ಓಕೆ, ಫಸ್ಟ್ ಈ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳೋಣ. ವಿಶಿಷ್ಟವಾದ ಅಂದ್ರೆ ಏನು? ಯೂನಿಕ್ ಆಗಿರುವಂತದ್ದು. ಸೂಕ್ಷ್ಮ ಜೀವಿಯ ಚಯಾಪಚಯ ಪ್ರಕ್ರಿಯೆಯ ಮೂಲಕ ಅಂದ್ರೆ ಮೈಕ್ರೋಬಿಯಲ್ ಮೆಟಬಾಲಿಟಿಸ್ ಪ್ರೋಸೆಸ್. ಅಂದ್ರೆ ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಮೈಕ್ರೋಬಿಯಲ್ಸ್ ಅಂತ ನಾವೇನ್ ಹೇಳ್ತೀವಿ, ಅವುಗಳ ಚಯಾಪಚಯ ಒಂದು ಪ್ರೋಸೆಸ್, ಒಂದು ಕ್ರಿಯೆಯ ಮುಖಾಂತರ ಸಾಗರ ಸಸ್ಯಗಳಿಂದ. ಸಾಗರ ಸಸ್ಯ ಅಂದ್ರೇನು? ಸೀವೀಡ್, ಸಮುದ್ರದಲ್ಲಿ ಬೆಳೆಯುವಂತ ಒಂದು ಕಳೆಯನ್ನ ಸಾಗರ ಸಸ್ಯ ಅಂತ ಕರಿತೀವಿ. ಸಾಗರ ಸಸ್ಯಗಳಿಂದ ಪಡೆದ ಸೂಕ್ಷ್ಮ ಜೀವ ವಿಜ್ಞಾನ, ಮೈಕ್ರೋಬಯಾಲಜಿ ಸಂಶೋಧನೆಯ, ಮೈಕ್ರೋಬಯಾಲಜಿ ರಿಸರ್ಚ್ಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್. ಓಕೆ. ಈ ಪ್ರಾಡಕ್ಟ್ ಅನ್ನ ಮೈಕ್ರೋಬಯಾಲಜಿ ರಿಸರ್ಚ್ಡ್ ಅಂದ್ರೆ ಸೂಕ್ಷ್ಮ ಜೀವ ವಿಜ್ಞಾನ ಸಂಶೋಧನೆಯ ಮೇಲೆ ಮಾಡಿರ್ತಾರೆ. ಇದರ ರಾ ಮೆಟೀರಿಯಲ್ ಯಾವುದು? ಸಾಗರ ಸಸ್ಯ. ಆ ಪ್ರೋಸೆಸ್ ಏನಿದೆ, ಆ ಸಾಗರ ಸಸ್ಯಗಳು ತಗೊಂಡ್ಮೇಲೆ ಈ ಪ್ರಾಡಕ್ಟ್ ಅನ್ನ ತಯಾರು ಮಾಡುವಂತ ಪ್ರೋಸೆಸ್ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸೂಕ್ಷ್ಮ ಜೀವಿಯ ಚಯಾಪಚಯ ಪ್ರಕ್ರಿಯೆಯೊಂದಿಗೆ ಈ ಇಂಗ್ರೀಡಿಯಂಟ್ ಇಂದ ಈ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಇದು ಆಕ್ಟಿವ್ ಮ್ಯಾಕ್ಸ್ ಅಂತಂದ್ರೆ ಪ್ರಾಡಕ್ಟ್ ಏನು ಅಂತ ನಾವು ಹೇಳೋದಾದ್ರೆ. ಓಕೆ. ಆಕ್ಟಿವ್ ಮ್ಯಾಕ್ಸ್ ಅಂತಂದ್ರೆ ನಾವೇನಂತ ಹೇಳ್ಬೇಕು ನೋಡಿ, ಇದು ಒಂದು ಸೀವಿಡ್ ಎಕ್ಸ್ಟ್ರಾಕ್ಟ್ ಇಂದ, ಒಂದು ಸಾಗರ ಸಸ್ಯದಿಂದ ಮಾಡಿರುವಂತದ್ದು. ಆ ಸಾಗರ ಸಸ್ಯವನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ, ಸೂಕ್ಷ್ಮ ಜೀವಿಗಳ ಚಯಾಪಚಯ ಪ್ರಕ್ರಿಯೆಗೆ ಅದಕ್ಕೆ ಅದ್ರೊಳಗಡೆ ಹೋಗುತ್ತೆ. ಆ ಪ್ರೋಸೆಸ್ ಮುಖಾಂತರ ಹೋಗ್ಬಿಟ್ಟು ಈ ಪ್ರಾಡಕ್ಟ್ ತಯಾರಾಗುತ್ತೆ. ಇದ್ರದ್ದು ಬೇಸ್ ಯಾವ್ದಪ್ಪ, ಫೌಂಡೇಶನ್ ಯಾವುದು ಅಂತಂದ್ರೆ ಮೈಕ್ರೋಬಯಾಲಜಿ ರಿಸರ್ಚ್ಡ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು. ಓಕೆ. ನೆಕ್ಸ್ಟ್, ಚಯಾಪಚಯವನ್ನು ಉತ್ತೇಜಿಸಲು ಸಸ್ಯಗಳ ಬೆಳವಣಿಗೆ, ಇಳುವರಿ ಮತ್ತು ಲಾಭವನ್ನು ಹೆಚ್ಚಿಸಲು ಮುಂಗಡ ತಂತ್ರಜ್ಞಾನದ ಸೂತ್ರೀಕರಣ. ಆಕ್ಟಿವ್ ಮ್ಯಾಕ್ಸ್ ಅನ್ನ ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ ಅಂದ್ರೆ ನಾವ್ ಇನ್ನೂ ಹೆಂಗ್ ಹೇಳ್ಬೋದು ಅಂತಂದ್ರೆ, ಗಿಡಗಳಲ್ಲಿ ಚಯಾಪಚಯನ್ನ ಉತ್ತೇಜಿಸಲು. ಚಯಾಪಚಯ ಅಂದ್ರೇನು? ಎನರ್ಜಿ. ಗಿಡಗಳಿಗೂ ಎನರ್ಜಿ ಬೇಕು, ಹೌದಾ? ಆ ಎನರ್ಜಿಯನ್ನ ಉತ್ಪಾದನೆ ಮಾಡ್ಲಿಕ್ಕೆ ಒಂದು ಪ್ರೋಸೆಸ್ ಆಗುತ್ತಲ್ಲ, ಅದನ್ನ ಉತ್ತೇಜನ ಕೊಡ್ತದೆ. ಯಾವುದು? ಆಕ್ಟಿವ್ ಮ್ಯಾಕ್ಸ್ ಪ್ರಾಡಕ್ಟ್. ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ, ಲಾಭವನ್ನ ಹೆಚ್ಚಿಸ್ತದೆ. ಇದೆಲ್ಲದು ಆಗ್ಬೇಕಲ್ಲ, ಇದಕ್ಕೋಸ್ಕರ ಒಂದು ಅಡ್ವಾನ್ಸ್ ಟೆಕ್ನಾಲಜಿ, ಒಂದು ಅಡ್ವಾನ್ಸ್ ಫಾರ್ಮುಲೇಷನ್, ತುಂಬಾ ಯೂನಿಕ್ ಆಗಿ ರೆಡಿ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಆಕ್ಟಿವ್ ಮ್ಯಾಕ್ಸ್. ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿನೂ ಹೇಳ್ಬೋದು, ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, ಈಗ ಸರ್ ಹಾಗಿದ್ರೆ ಈ ಆಕ್ಟಿವ್ ಮ್ಯಾಕ್ಸ್ ಅನ್ನೋ ಪ್ರಾಡಕ್ಟ್ ರೈತರಿಗೆ ಯಾಕೆ ಅವಶ್ಯಕತೆ ಇದೆ? ನಾವ್ ಇದೇ ತರ ಆಕ್ಟಿವ್ ಝೈಮ್ ಬಗ್ಗೆನೂ ತಿಳ್ಕೊಂಡಿದ್ವಿ, ಕರೆಕ್ಟ್? ಆಕ್ಟಿವ್ 80 ಬಗ್ಗೆನೂ ತಿಳ್ಕೊಂಡಿದ್ವಿ, ಯಾಕೆ ಬೇಕು ಈ ಪ್ರಾಡಕ್ಟ್ ಅಂತ. ಅದೇ ರೀತಿ ಯಾಕೆ ಆಕ್ಟಿವ್ ಮ್ಯಾಕ್ಸ್ ಪ್ರಾಡಕ್ಟ್ ಬೇಕು ನೋಡೋಣ. ಇವತ್ತು ಸಮಸ್ಯೆ ಇರುವಂತದ್ದು ಮೊಳಕೆ ಹೊಡೆಯೋದು ಅಂತ ಹೇಳ್ತೀವಲ್ಲ, ಅಂದ್ರೆ ಜರ್ಮಿನೇಷನ್ ಅಂತ ನಾವ್ ಏನ್ ಹೇಳ್ತೀವಿ, ಈ ಸಮಸ್ಯೆಯನ್ನ ರೈತರು ಅನುಭವಿಸ್ತಾ ಇದ್ದಾರೆ. ಸೊ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬೇಕು ಅನ್ನೋದಾದ್ರೆ ನಾವು ಆಕ್ಟಿವ್ ಮ್ಯಾಕ್ಸ್ ಅನ್ನು ಬಳಸಬೇಕು. ನೆಕ್ಸ್ಟ್,
ಅಜೀವಿಕ ಒತ್ತಡ. ಅಜೀವಿಕ ಒತ್ತಡ ಅಂತಂದ್ರೆ ಏನು? ಹೆಚ್ಚು ಮಳೆ ಆಗುವಂಥದ್ದು, ತೋಟದಲ್ಲಿ ಹೆಚ್ಚು ಶೀತಾಂಶ ಆಗುವಂಥದ್ದು, ಹೆಚ್ಚು ನೀರ್ ನಿಲ್ಲುವಂಥದ್ದು, ಅಥವಾ ಹೆಚ್ಚು ಬರ ಬರುವಂಥದ್ದು, ನೀರೇ ಇಲ್ದಂಗ ಆಗುವಂಥದ್ದು, ಅಥವಾ ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು. ಚಳಿಗಾಲದಲ್ಲಿ ಆಗತ್ತಲ್ಲ, ಹೆಚ್ಚು ಚಳಿ ಆಗುವಂಥದ್ದು, ಶೀತ ಅಂದ್ರೆ ಭೂಮಿಯಲ್ಲಿ ಆಗೋ ಶೀತ ಅಲ್ಲ, ವಾತಾವರಣದಲ್ಲಿ ಆಗೋ ಶೀತ. ಓಕೆ. ಸೊ ಈ ರೀತಿ ಎಲ್ಲ ಬದಲಾವಣೆಗಳಾಗ್ತದಲ್ಲ ವಾತಾವರಣದಲ್ಲಿ, ಹೆಚ್ಚು ಬಿಸಿಲು ಬರುವಂಥದ್ದು. ಸೊ ಈ ತರ ಒತ್ತಡ ಇವತ್ತು ಗಿಡಗಳ ಮೇಲೆ ಬೀಳ್ತಾ ಇರೋದ್ರಿಂದ ಅವೆಲ್ಲವನ್ನು ಸಹಿಸ್ಕೊಳ್ಳುವಂತ ಸಾಮರ್ಥ್ಯ ಗಿಡಗಳಲ್ಲಿ, ನಿಮ್ಮ ಬೆಳೆಗಳಲ್ಲಿ ಜಾಸ್ತಿ ಆಗ್ಬೇಕು. ಹಾಗಾಗಿ ಇವತ್ತು ರೈತರಿಗೆ ಏನ್ ಬೇಕು? ಆಕ್ಟಿವ್ ಮ್ಯಾಕ್ಸ್ ಬೇಕು. ನೋಡಿ, ಸುಮ್ನೆ ಈ ಹೋದ ವರ್ಷ ಈ ವರ್ಷ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಬಳಸ್ತಿರೋರ್ದು ತೋಟಗಳನ್ನ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ಸಣ್ಣ ಪುಟ್ಟ ಬೆಳೆಲ್ಲ ತೆಗೆದು ಬಿಟ್ಟಿರ್ತಾರ, ನಿಮಗೆ ಅವು ಗೊತ್ತಾಗಲ್ಲ. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇರುತ್ತಲ್ಲ, ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಬಳಸ್ತಿರೋರ್ ತೋಟ ನೋಡಿ, ಅಥವಾ ಸಂಪೂರ್ಣ ನೈಸರ್ಗಿಕ ವೇನಲ್ಲಿ ಮಾಡಿರ್ತಾರಲ್ಲ ಅವ್ರ ತೋಟ ನೋಡಿ, ಇದೆರಡು ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ. ಯಾರ್ದೆಲ್ಲ ಸಂಪೂರ್ಣ ಈ ಪ್ರಾಡಕ್ಟ್ ಅನ್ನ ಬಳಸಿಲ್ವೋ ಅಥವಾ ಬರೀ ಯಾವ್ದೋ ಒಂದ್ರ ಮೇಲೆ ಡಿಪೆಂಡ್ ಆಗಿ ಅದನ್ನೇ ಬಳಸ್ಕೊಂಡ್ ಬಂದಿದ್ರು ಅವ್ರ ತೋಟ ನೋಡಿ. ನಾನು ಇದನ್ನ ಯಾವ್ದೋ ಒಂದು ತೋಟ ನೋಡಿ ಹೇಳ್ತಿಲ್ಲ, ನೂರಾರು ಎಕರೆ ತೋಟಗಳನ್ನ ನೋಡಿದ್ಮೇಲೆ ನಾನು ಈ ಮಾತನ್ನು ಹೇಳ್ತಿರುವಂತದ್ದು. ಮೋದಿ ಕೇರ್ ಪ್ರಾಡಕ್ಟ್ ಆರ್ ಅಮೇಝಿಂಗ್ ಅಂಡ್ ಎಸ್ಪೆಷಲಿ ಆಕ್ಟಿವ್ ಮ್ಯಾಕ್ಸ್. ಯಾಕೆಂತಂದ್ರೆ ಪ್ರಕೃತಿಲಿ ಎಂಥದ್ದೇ ಬದಲಾವಣೆಗಳಾದ್ರೂ ಕೂಡ ಒಂದು ಹಂತದವರೆಗೂ ಗಿಡಗಳಿಗೆ ಅದನ್ನ ಸಹಿಸ್ಕೊಳ್ಳುವಂತ ಸಾಮರ್ಥ್ಯವನ್ನು ವೃದ್ಧಿ ಮಾಡುತ್ತೆ. ನಾನು ನಿನ್ನೆ ತಾನೇ ಒಂದು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕೇವಲ 7 ತಿಂಗಳಲ್ಲಿ ಸುನಿಲ್ ಸರ್ ಕೊಟ್ಟಿರುವಂತ ಒಂದು ದಾವಣಗೆರೆ ಜಿಲ್ಲೆ ಬಸಾಪುರ ಗ್ರಾಮದಲ್ಲಿ ಯಾವ ರೀತಿ ಮಿರಾಕಲ್ ಆಗಿದೆ ಅನ್ನೋದನ್ನ. ಓಕೆ. ಆ ತೋಟಕ್ಕೆ ಹೋಗುವಂತ ದಾರಿಲೇ ಎಷ್ಟು ತೋಟ ಹಾಳಾಗಿದೆ. ಆದ್ರೆ ಆಕ್ಚುಲಿ ಈ ತೋಟ ಇಷ್ಟು ಬಿಸಿಲು ಬರೋದಕ್ಕಿಂತ ಮುಂಚೆನೆ ಸಂಪೂರ್ಣ ಹಾಳಾಗ್ಬಿಟ್ಟಿತ್ತು ಬೇರೆ ಬೇರೆ ಕಾರಣದಿಂದ. ಯಾಕಂದ್ರೆ ಭತ್ತದ ಗದ್ದೆಲ್ ಮಾಡಿದ್ದು. ಮೋದಿ ಕೇರ್ ಕೃಷಿ ಉತ್ಪನ್ನಗಳನ್ನು ಬಳಸಕ್ ಪ್ರಾರಂಭ ಆದ್ಮೇಲೆ ಅಷ್ಟು ಬಿಸಿಲು ಬಂತು, ಆದ್ರೂ ಸಹ ರಿಸಲ್ಟ್ ಸೂಪರ್ ಆಗಿ ಬಂದಿದೆ. ಅಷ್ಟು ಬಿಸಿಲು ಆ ತೋಟಕ್ಕೆ ತಾಕಿದೆ ಅಂತಾನು ಅನ್ಸಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಅಕ್ಕಪಕ್ಕ ತೋಟನೂ ಇಲ್ಲ, ಆದ್ರೂ ಗಿಡಗಳು ಉಳ್ಕೊಂಡಿದೆ ಅಂದ್ರೆ ಕಾರಣ ಈ ಪ್ರಾಡಕ್ಟ್ಸ್. ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು ನಾವು ರೈತರಲ್ಲಿ ಯಾರಿದ್ದೀರಾ ನೀವುಗಳು. ಓಕೆ. ತುಂಬಾ ಜನಕ್ಕೆ ಪ್ರಶ್ನೆ ಅದೇ, ನಾನು ಆ ಗೊಬ್ಬರ ಹಾಕ್ತೀನಿ ಇದನ್ನ ಯಾಕೆ ಹಾಕ್ಬೇಕು, ನಾನು ಆ ಗೊಬ್ಬರ ಹಾಕ್ತೀನಿ ಇದನ್ನ ಯಾಕೆ ಹಾಕ್ಬೇಕು. ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಸತತವಾಗಿ 1 ವರ್ಷದಿಂದ ಅಥವಾ 2 ವರ್ಷದಿಂದ ಬಳಸ್ಕೊಂಡ್ ಬಂದಿರೋ ತೋಟ ಇದೆಯಲ್ಲ, ಅವ್ರಿಗೆ ಹೋಗಿ ಕೇಳಿ ಬೇಸಿಗೆಗಾಲದಲ್ಲಿ ಎಷ್ಟು ಗಿಡಗಳನ್ನ ಕಳ್ಕೊಂಡಪ್ಪ ಅಂತ, ಅಥವಾ ಎಷ್ಟು ಗಿಡ ಹಳದಿ ಆಗಿದೆ, ಅಥವಾ ಎಷ್ಟು ಗಿಡದಲ್ಲಿ ಗರಿಗಳು ಸುಟ್ಟಂಗಾಗಿದೆ ಅಂತ. ಬಹಳ ಕಮ್ಮಿ ಅಂದ್ರೆ ಬಹಳ ಕಮ್ಮಿ, ಅಥವಾ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಮೋದಿ ಕೇರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಈ ಸ್ಟ್ರೆಸ್ ಅನ್ನ ತಡ್ಕೊಳ್ಳುವಂತ ಸಾಮರ್ಥ್ಯ ಇವತ್ತು ಗಿಡಗಳಿಗೆ ತಲುಪಿಸೋದೆ ಈ ಸಂಜೀವಿನಿ ಅಂತ ಮೋದಿ ಕೇರ್ ಪ್ರಾಡಕ್ಟ್. ಇದಕ್ಕೆ ಇದನ್ನ ಬಳಸ್ಬೇಕು. ನೀವ್ ಎಂಥದ್ದೇ ಎಷ್ಟೇ ಕೋಟಿಗಟ್ಲೆ ಗೊಬ್ಬರ ಹಾಕಿ ಈ ಪ್ರಾಡಕ್ಟ್ ಅನ್ನು ಬಳಸೋದನ್ನ ಯಾವತ್ತೂ ನಿಲ್ಲಿಸ್ಬೇಡಿ. ಬಿಕಾಸ್ ಇದು ಸಂಜೀವಿನಿ ಇದ್ದ ಹಾಗೆ. ನೆಕ್ಸ್ಟ್. ಸೊ ಈಗ ಆ ಕಾನ್ಸೆಪ್ಟ್ ಮುಗೀತು. ಸೊ ನೆಕ್ಸ್ಟ್ ನೋಡೋದಾದ್ರೆ ಯಾಕೆ ಆಕ್ಟಿವ್ ಮ್ಯಾಕ್ಸ್ ಬೇಕು ಅನ್ನೋದಾದ್ರೆ, ರಸಗೊಬ್ಬರದ ಬಳಕೆಯ ದಕ್ಷತೆ. ಅಂದ್ರೆ ಇವತ್ತು ಕೆಮಿಕಲ್ ಫರ್ಟಿಲೈಸರ್ಸ್ ರೈತರು ಹಾಕ್ತಿದ್ದಾರೆ, ಅದು ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಿಲ್ಲ. ಪ್ರಾಕ್ಟಿಕಲ್ ರಿಪೋರ್ಟ್ ನನ್ನ ಹತ್ರ PDF ಇದೆ. 100 kg ಗೊಬ್ಬರ ಹಾಕಿದ್ರೆ ಕೇವಲ 20 ರಿಂದ 30 kg ಅಷ್ಟೇ ಉಪಯೋಗ ಆಗ್ತಿರೋದು. ಪ್ರಾಕ್ಟಿಕಲ್ ಆಗಿ ನನ್ನ ಹತ್ರ PDF ಇದೆ, ಯಾರಿಗಾರು ಬೇಕು ಅಂದ್ರೆ ಕೇಳಿ ಕಳಿಸ್ತೇನೆ. ಇದು ಸತ್ಯವಾದ ಅಂಶ, ಮತ್ತೆ 10 ವರ್ಷ 20 ವರ್ಷಗಳ ರಿಸರ್ಚ್ ಮೇಲೆ ಕೊಟ್ಟಿರುವಂತದ್ದು. ಆಯ್ತು, ನಿಮಗೆ ಕೆಮಿಕಲ್ ಗೊಬ್ಬರ ಬಿಡ್ಲಿಕ್ಕೆ ಆಗಲ್ವಾ, ಅಟ್ಲೀಸ್ಟ್ ಕಮ್ಮಿ ಮಾಡಿ ಇದನ್ನ ಸೇರಿಸ್ಕೊಂಡಾಗ ಅಟ್ಲೀಸ್ಟ್ ನಿಮ್ ಕೆಮಿಕಲ್ ಗೊಬ್ಬರನಾದ್ರೂ ಚೆನ್ನಾಗಿ ಕೆಲಸ ಮಾಡಕ್ ಇದು ಸಪೋರ್ಟ್ ಮಾಡುತ್ತೆ. ತುಂಬಾ ಜನದ ಪ್ರಶ್ನೆ ಇನ್ನೊಂದಿದೆ, ಸರ್ ಕೆಮಿಕಲ್ ಗೊಬ್ಬರ ಜೊತೆ ಈ ಪ್ರಾಡಕ್ಟ್ ಬಳಸ್ಬೋದಾ? ಧೈರ್ಯವಾಗಿ ಬಳಸ್ಬೋದು. ಸರ್ ಕೆಮಿಕಲ್ ಬಿಟ್ಟು ಇದನ್ನ ಬಳಸ್ಬೋದಾ? ಅದನ್ನೂ ಮಾಡ್ಬೋದು. ಬಟ್ ಸುಮ್ನೆ ಮತ್ತೆ ನಾನಿಲ್ಲಿ ಹೇಳ್ದೆ ಅಂತ ತಕ್ಷಣ ಮಾಡೋದಲ್ಲ. ನಿಮ್ ತೋಟ ಭೇಟಿ ಮಾಡ್ತಾರೆ ನಿಮ್ಮ ಸೀನಿಯರ್ಸ್ಗಳು, ಅವ್ರು ಹೇಳಿದ್ದನ್ನ ನೀವು ಪಾಲನೆ ಮಾಡ್ಬೇಕಾಗತ್ತೆ. ಓಕೆ. ಸೊ ಹಾಗಾಗಿ ರಸಗೊಬ್ಬರಗಳ
ಸಾರಿ. ಓಕೆ. ಸೊ ಅಟ್ಲೀಸ್ಟ್ ನೀವು ಕೆಮಿಕಲ್ ಗೊಬ್ಬರ ಬಿಡಕ್ಕಾಗಲ್ವಾ, ಬಳಸಲೇಬೇಕಾ ಯಾವ್ದಾದ್ರು ಬೆಳೆಗೆ. ಟೊಮೊಟೊ, ಈರುಳ್ಳಿ, ಮೆಣಸಿನಕಾಯಿ, ಆಲೂಗಡ್ಡೆ, ಶುಂಠಿ, ಅಡಿಕೆ, ತೆಂಗು, ಬಾಳೆ, ಹೂವಿನ ಬೆಳೆ, ಹಣ್ಣಿನ ಬೆಳೆ, ಮಾವು, ಯಾವ್ದಾದ್ರೂ ಆಗಿರ್ಲಿ, ನೀವು ಯಾವ್ದ್ರಲ್ಲಾರ ಕೆಮಿಕಲ್ ಗೊಬ್ಬರ ಬಳಸಲೇಬೇಕಾ. ಜೊತೆಗೆ ಆಕ್ಟಿವ್ ಮ್ಯಾಕ್ಸ್ ಕೊಡಿ. ಅಟ್ಲೀಸ್ಟ್ ಆ ಕೆಮಿಕಲ್ ಗೊಬ್ಬರ ಇನ್ನೂ ಚೆನ್ನಾಗಿ ಕೆಲಸ ಮಾಡಕ್ ಸಪೋರ್ಟ್ ಮಾಡುತ್ತೆ. ಭತ್ತದ ಬೆಳೆ, ಗೋಧಿ, ಎಲ್ಲದರಲ್ಲೂ ಬಳಸಿ, ತುಂಬಾ ಚೆನ್ನಾಗಾಗತ್ತೆ. ಸೊ ನೆಕ್ಸ್ಟ್, ಇಳುವರಿ ಮತ್ತು ಗುಣಮಟ್ಟದ ನಷ್ಟ. ಇವತ್ತು ರೈತರಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಇರುವಂತದ್ದೇನು, ಸಾಕಷ್ಟು ಖರ್ಚು ಮಾಡ್ತಿದ್ದಾರೆ ಆದ್ರೆ ಅನ್ಕೊಂಡಷ್ಟು ಇಳುವರಿ ಬರ್ತಿಲ್ಲ. ಇಳುವರಿ ಬಂದ್ರು ಆ ಇಳುವರಿಯಲ್ಲಿ ಗುಣಮಟ್ಟ ಇಲ್ಲ, ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ಕ್ರಾಪ್ ಇಲ್ಲ. ನೋಡಿ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಕ್ವಾಲಿಟಿ ಕ್ರಾಪ್ ನ ಬೆಳೆದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಸಿಕ್ಕೇ ಸಿಗುತ್ತೆ. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಅದು ಯಾವ್ದಾದ್ರು ಬೆಳೆ ಆಗಿರ್ಲಿ, ತರಕಾರಿ, ಹಣ್ಣು, ಹೂವು, ತೋಟಗಾರಿಕೆ, ಎನಿ ಕ್ರಾಪ್, ಸ್ಪೈಸಸ್, ಕಾಳುಮೆಣಸು, ಏಲಕ್ಕಿ, ಕಾಫಿ, ಟೀ, ಯಾವ್ದಕ್ ಬೇಕಾದ್ರೂ ಬಳಸ್ಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗುತ್ತೆ, ನಿಮಗೆ ಪ್ರೈಸ್ ಒಳ್ಳೇದು ಸಿಗುತ್ತೆ. ಇವತ್ತು ಯಾಕೆ ಪ್ರೈಸ್ ಒಳ್ಳೇದು ಸಿಗ್ತಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ ಬೆಳೆದು. ಬಟ್ ಈ ಪ್ರಾಡಕ್ಟ್ ನೀವು ಯಾಕೆ ಬಳಸಲೇಬೇಕು ಅಂದ್ರೆ ನಿಮ್ಮ ಕ್ವಾಲಿಟಿ ಆಫ್ ದ ಕ್ರಾಪ್ ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್, ಅಂಡ್ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಣ್ಣಿನ ಆರೋಗ್ಯ ತುಂಬಾ ಹದಗೆಟ್ಟಿದೆ, ತುಂಬಾ ಹಾಳಾಗೋಗಿದೆ, ತುಂಬಾ ಕಳಪೆ ಮಟ್ಟದಿದೆ. ಆ ಮಣ್ಣಿನ ಆರೋಗ್ಯ ಸುಧಾರಿಸ್ಕೋಬೇಕು, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ಬೇಕಂದ್ರೆ ಈ ಪ್ರಾಡಕ್ಟ್ ರೈತರು ಬಳಸಬೇಕಾಗತ್ತೆ. ನೆಕ್ಸ್ಟ್, ಇನ್ನು ಒಂದು ವಿಚಾರ ಏನು ಅಂತಂದ್ರೆ, ನಿರ್ಣಾಯಕ ಹಂತದಲ್ಲಿ ಸಣ್ಣ ಪೋಷಕಾಂಶದ ಕೊರತೆಯು ಇಳುವರಿ ನಷ್ಟಕ್ಕೆ ಕಾರಣವಾಗಬಹುದು. ನಿರ್ಣಾಯಕ ಹಂತ ಅಂದ್ರೆ ಏನು, ಕೊಯ್ಲಿಗೆ ಬಂದಿರುತ್ತಲ್ಲ, ಅಂದ್ರೆ ಇನ್ನೇನ್ ಫಾರ್ ಎಕ್ಸಾಂಪಲ್ ಅಡಿಕೆ ಇನ್ನೇನ್ ಸಣ್ಣ ಸಣ್ಣ ಕಾಯಿ ಆಗಿರುತ್ತೆ, ಟೊಮೊಟೊದಲ್ಲಿ ಹೂವಿದ್ದು ಸಣ್ಣ ಈ ಕಾಯಿಗಳಾಗಿರುತ್ತೆ, ಇನ್ನೇನ್ ಅದು ಹಣ್ಣಾಗ್ಬೇಕು. ಸೊ ಇನ್ನೇನ್ ಕೊನೆ ಹಂತ ಇರುತ್ತಲ್ಲ, ಇನ್ನೇನು 1 ತಿಂಗಳು, 2 ತಿಂಗಳು, 15 ದಿವಸನೋ, 1 ತಿಂಗಳು, ಈ ಒಂದು ಟೈಮ್ ಗ್ಯಾಪ್ ಇರುತ್ತಲ್ಲ. ಸೊ ಈ ಗ್ಯಾಪ್ ಅಲ್ಲಿ ನಾವೇನಾದ್ರೂ ಪೋಷಕಾಂಶಗಳ ಕೊರತೆಯನ್ನ ಉಂಟು ಮಾಡಿದ್ದೇ ಆಯ್ತು ಅಂತಂದ್ರೆ ಅದು ರಿಸಲ್ಟ್ಗೆ ತುಂಬಾ ಹೊಡೆತ ಬೀಳುತ್ತೆ. ಅರ್ಥ ಆಗ್ತಿದ್ಯಾ, ತುಂಬಾ ಇಳುವರಿ ನಷ್ಟ ಆಗತ್ತೆ. ನಿಮಗದು ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಸಂದರ್ಭದಲ್ಲಿ ತುಂಬಾ 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 ನ್ಯೂಟ್ರಿಷನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಯಾವಾಗ ಅಂತಂದ್ರೆ, ಇಳುವರಿ ಇನ್ನೇನ್ ಕೊಯ್ಲಾಗುತ್ತೆ, ಅದು ಯಾವ್ದಾದ್ರು ಬೆಳೆ ಆಗಿರ್ಬೋದು. ಸೊ ಅದಕ್ಕಿಂತ ಮುಂಚೆ ಎಷ್ಟು ದಿನ ಗ್ಯಾಪ್ ಅಲ್ಲಿ ಕೊಡಬೇಕು ಅದೆಲ್ಲ ನಿಮಗೆ ಬೆಳೆ, ಆ ಪರ್ಟಿಕ್ಯುಲರ್ ಬೆಳೆ ಬಂದಾಗ ನಾವು ಹೇಳಿರ್ತೀವಿ. ಓಕೆ. ಸೊ ಆ ರೀತಿ ಆ ಟೈಮಲ್ಲಿ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಮುಂಚೆ ಕೊಟ್ಟಿದ್ದೀನಲ್ಲ ಬಿಡು, ಅವತ್ ಕೊಟ್ಟಿದ್ದೀನಲ್ಲ ಬಿಡು, ಇವಾಗ ಕೊಟ್ಟಿದ್ದೀನಲ್ಲ ಬಿಡು ಅಂತ ಹೇಳಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ಲ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ ಹಂತದಲ್ಲಿ. ಈಗ ನಾವು ಮತ್ತೊಂದಿಷ್ಟು ವಿಚಾರವನ್ನ ತಿಳ್ಕೊಳ್ತಿರೋದೇನು ಅಂತಂದ್ರೆ, ಈಗ ಇಲ್ಲಿ ತನಕ ನಾವೇನ್ ತಿಳ್ಕೊಂಡ್ವಿ, ಆಕ್ಟಿವ್ ಮ್ಯಾಕ್ಸ್ ಪ್ರಾಡಕ್ಟ್ ಯಾಕೆ ಬೇಕು. ಈಗ ಮತ್ತೊಂದಿಷ್ಟು ವಿಚಾರ ನಾವು ತಿಳ್ಕೊಳ್ತಾ ಇದ್ದೀವಿ, ಇಳುವರಿ ಸಾಮರ್ಥ್ಯವನ್ನ ಸೀಮಿತಗೊಳಿಸುವ ಅಂಶಗಳು. ಇಳುವರಿ ಸಾಮರ್ಥ್ಯವನ್ನ ನಮ್ಮ ಬೆಳೆಗಳಲ್ಲಿ ಯಾವ್ಯಾವ ಕಾರಣದಿಂದ ಕಡಿಮೆ ಆಗ್ತಿದೆ ಇಳುವರಿ. ಓಕೆನಾ, ಇಳುವರಿ ಯಾವ ಯಾವ ಕಾರಣದಿಂದ ಕಡಿಮೆ ಆಗ್ತಿದೆ ಅನ್ನೋದನ್ನ ನೋಡೋಣ. ಮೊದಲನೇದು, ಪೋಷಕಾಂಶಗಳ ಬೇಡಿಕೆ. ವಿವಿಧ ಹಂತಗಳು, ವಿವಿಧ ಅಗತ್ಯತೆಗಳು. ನಿಮಗೆ ಆಲ್ರೆಡಿ ಗೊತ್ತಾಗ್ತಿದೆ, ಯಾಕೆಂದ್ರೆ ಡೈಲಿ ಸೆಷನ್ ಅಟೆಂಡ್ ಆಗ್ತಿರೋರಿಗೆ ಗೊತ್ತಾಗ್ತಿದೆ ಎಷ್ಟೆಷ್ಟು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅಂತ ಹೇಳಿ. ಓಕೆ, ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಡೋಸೇಜ್ ಅಲ್ಲಿ ಬೇರೆ ಬೇರೆ ರೀತಿಯ ಗೊಬ್ಬರಗಳು ಅಥವಾ ಪೋಷಕಾಂಶಗಳು ಬೇಕಾಗತ್ತೆ. ಅದನ್ನ ಪೂರೈಕೆ ಮಾಡೋದು ಇಂಪಾರ್ಟೆಂಟ್. ಮಾಡ್ಲಿಲ್ಲ ಅಂದ್ರೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗತ್ತೆ. ನೆಕ್ಸ್ಟ್ ನೋಡಿ, ಸಂತಾನೋತ್ಪತ್ತಿ ಹಂತದಲ್ಲಿ ಗಿಡಗಳಲ್ಲೂ ಕೂಡ ಏನಾಗುತ್ತೆ, ಸಂತಾನೋತ್ಪತ್ತಿ ಆಗತ್ತೆ, ಹೌದಾ. ಆ ಹಂತದಲ್ಲಿ ಎಷ್ಟು ಪೋಷಕಾಂಶ ಬೇಕು ಅಂದ್ರೆ, ನೀವು ಸಾಮಾನ್ಯವಾಗಿ ಎಷ್ಟು ಕೊಡ್ತಿರೋ ಅದಕ್ಕಿಂತ 200 ರಿಂದ 500% ಹೆಚ್ಚು ಪೋಷಕಾಂಶಗಳ ಅಗತ್ಯ ಅದ್ರಲ್ಲಿ ಇರುತ್ತೆ. ಹಂಗಂತ ಸರ್ 1 ಮೂಟೆ ಗೊಬ್ಬರ ಆಗ್ತಿದೆ ಸರ್, 10 ಮೂಟೆ ಹಾಕ್ಬಿಡ್ಲಾ. ನೋಡಿ, ಗೊಬ್ಬರ ಎಷ್ಟು ಹಾಕ್ತಿರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವಿಲ್ಲೊಂದು ಮಾತು ಹೇಳ್ತೀವಿ, ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಕರಿತೀವಿ. ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಗೊಬ್ಬರ ಕೊಟ್ವಿ, ಅದು ಇದ್ ಕೊಟ್ರೋ ಯಾವ್ದು ಕೊಟ್ರೋ ಅದ್ ನಿಮಗ್ ಬಿಟ್ಟಿದ್ದು. ಆದ್ರೆ
ಅದರಲ್ಲಿ ಎಷ್ಟು ಪೋಷಕಾಂಶಗಳು ಗಿಡಗಳಿಗೆ ಸೇರ್ತು ಅನ್ನೋದು ಇಂಪಾರ್ಟೆಂಟ್. ಅದನ್ನ ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಓಕೆ, ಅದು ಪೂರೈಕೆ ಆಗದಲ್ಲಿ ನೀವು ಇಲ್ಲಿ ಲೋಡ್ ಗೊಟ್ಟೆ ಕೊಟ್ರು ಉಪಯೋಗಕ್ಕಿಲ್ಲ. ಯಾಕೆ ಆಕ್ಟಿವ್ ಮ್ಯಾಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಟ್ ಈಸ್ ಅ ರೆಡಿ ಮೇಡ್ ಫುಡ್ ಇದು. ಈಗ ನಿಮಗೆಲ್ಲ ಹುಷಾರಿಲ್ಲ ಅಂದ ತಕ್ಷಣ ಬೇಗ ಹುಷಾರಾಗ್ಬೇಕು ಅಂದ್ರೆ ಏನ್ ಮಾಡ್ತಾರೆ? ಇಂಜೆಕ್ಷನ್ ಕೊಡ್ತಾರಲ್ವಾ? ಯಾಕೆ? ಬೇಗ ಕಮ್ಮಿ ಆಗ್ಲಿ, ಇಮ್ಮಿಡಿಯೇಟ್ಲಿ. ಈಗ ಮಾತ್ರೆಗಿಂತ ಪವರ್ಫುಲ್ ಅಂದ್ರೆ ಏನು? ಇಂಜೆಕ್ಷನ್. ಸೊ ಆ ತರ ಈ ಆಕ್ಟಿವ್ ಮ್ಯಾಕ್ಸ್ ಪ್ರಾಡಕ್ಟ್ ಇದೆ, ಎಲ್ಲ ರೆಡಿಮೇಡ್ ಫಾರ್ಮ್ ಅಲ್ಲಿ ಇರುತ್ತೆ. ನೀವು ಅದನ್ನ ಗಿಡಗಳಿಗೆ ಕೊಟ್ಟ ತಕ್ಷಣ ಅದು ಇಮ್ಮಿಡಿಯೇಟ್ಲಿ ತಗೊಂಡು ಇಮ್ಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಪೋಷಕಾಂಶಗಳ ಚಲನಶೀಲತೆ. ಕೆಲವು ಭಾಗಶಃ ಮೊಬೈಲ್ ಪೋಷಕಾಂಶಗಳ ಅಸಮತೋಲನವನ್ನು ಉಂಟು ಮಾಡುತ್ತದೆ. ಪೋಷಕಾಂಶಗಳ ಚಲನಶೀಲತೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಹಾಗೆ ಇಲ್ಲಿ ಮೊಬೈಲ್ ಪೋಷಕಾಂಶಗಳು ಅಂತಂದ್ರೆ ಸಸ್ಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರುವಂತದ್ದು. ದೊಡ್ಡ ಪ್ರಮಾಣದಲ್ಲಿ ಯಾವ್ದು ಬೇಕು? NPK. ನೀವು NPK ಕೊಟ್ರಿ, ಅದು ದನದ ಗೊಬ್ಬರ ಮುಖಾಂತರನೋ, ಕೊಟ್ಟಿಗೆ ಗೊಬ್ಬರದ ಮುಖಾಂತರನೋ, ಅಥವಾ ಕುರಿ ಗೊಬ್ಬರದ ಮುಖಾಂತರನೋ, ಅಥವಾ ಕೆಮಿಕಲ್ ಗೊಬ್ಬರದ ಮುಖಾಂತರ NPK ವಾಟರ್ ಸಾಲ್ಯುಬಲ್ ಮುಖಾಂತರ ಕೊಟ್ರಿ. ಆದ್ರೆ ಅದು ಚಲನಶೀಲತೆ ಆಗ್ಬೇಕಲ್ಲ. ನೈಟ್ರೋಜನ್ ಅನ್ನ ಗಿಡಗಳು NPK ನೈಟ್ರೋಜನ್ ಆಗಿ ಗಿಡಗಳು ತಗೊಳಲ್ಲ, ಅದು ನೈಟ್ರೇಟ್ ಆಗಿ ಬದಲಾಗಬೇಕು. ಅಂದ್ರೆ ಅವಾಗ ಅದು ನ್ಯೂಟ್ರಿಯೆಂಟ್ ಗಿಡಕ್ಕೆ, ನೈಟ್ರೋಜನ್ ನ್ಯೂಟ್ರಿಯೆಂಟ್ ಅಲ್ಲ ಗಿಡಕ್ಕೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಪೋಷಕಾಂಶಗಳು ಏನ್ ನಾವು ಕೊಡ್ತೀವಿ ಅದು ಗಿಡಗಳಿಗೆ ಹೋಗಿದ್ದು ಅದು ಮೂವ್ಮೆಂಟ್ ಆಗ್ಬೇಕು. ಮೂವ್ಮೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಚಲನಶೀಲತೆ. ಚಲನಶೀಲತೆ ಅಂದ್ರೆ ಏನು ಅಂತಂದ್ರೆ, ಈಗ ಹಳೆ ಎಲೆಗಳಲ್ಲಿ ಪೋಷಕಾಂಶಗಳು ಇದೆ, ಹೊಸ ಎಲೆಗಳು ಬಂತು, ಹೊಸ ಗರಿಗಳು ಬಂತು, ಹೊಸ ಹೊಂಬಾಳೆ ಬಂತು, ಹೊಸ ಹೂ ಬಿಡ್ತು, ಹೊಸದಾಗಿ ಕಾಯಿ ಆಗ್ತಿದೆ. ಅಲ್ಲಿಗೆ ಆ ಪೋಷಕಾಂಶಗಳು ಮೂವ್ಮೆಂಟ್ ಆಗ್ಬೇಕು. ಓಕೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೇಕದು. ಬಟ್ ಆಗ್ತಾ ಇರಲ್ಲ. ಅವಾಗ ಇಳುವರಿ ಕಮ್ಮಿ ಆಗುತ್ತೆ. ಸರ್, ಈ ಸಮಸ್ಯೆಗೆ ಏನ್ ಪ್ರಾಬ್ಲಮ್? ಆಕ್ಟಿವ್ ಮ್ಯಾಕ್ಸ್. ಈ ಆಕ್ಟಿವ್ ಮ್ಯಾಕ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಆ NPK ಅಥವಾ ನ್ಯೂಟ್ರಿಯೆಂಟ್ ಫಾರ್ಮ್ ಅಲ್ಲಿ ಅದೇನ್ ಇರುತ್ತೆ ಆ ಗಿಡಗಳಲ್ಲಿ, ಅದನ್ನ ಎಲ್ಲಾ ಭಾಗಕ್ಕೂ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಚಲನಶೀಲತೆ ಅಂದ್ರೆ ಎಲ್ಲಾ ಭಾಗಕ್ಕೂ ಕಳಿಸೋ ಕೆಲಸವನ್ನ ಆಕ್ಟಿವ್ ಮ್ಯಾಕ್ಸ್ ಮಾಡ್ಕೊಡುತ್ತೆ. ಈಗ ಹೇಳಿ, ಆಕ್ಟಿವ್ ಮ್ಯಾಕ್ಸ್ ಬೇಕೋ ಬೇಡವೋ? ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಇದು, ಬಟ್ ಬಳಸ್ಕೋಬೇಕಷ್ಟೆ. ನೆಕ್ಸ್ಟ್, ಮಣ್ಣಿನ ಅಸಮರ್ಥತೆ. ಇವತ್ತೇನಾಗಿದೆ ಅಂತಂದ್ರೆ ಜೈವಿಕ ಲಭ್ಯವಿರುವ ರೂಪಗಳಲ್ಲಿ ಪೋಷಕಾಂಶಗಳನ್ನು ಒದಗಿಸಲು ಅಸಮರ್ಥರಾಗಿದ್ದೇವೆ. ಅಂದ್ರೆ ಬಯೋ ಅವೈಲಬಲ್ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ನೈಸರ್ಗಿಕವಾಗಿ ಗಿಡಗಳಿಗೆ ಬೇಕಾಗಿರುವಂತ ಗೊಬ್ಬರಗಳನ್ನ ಗಿಡಗಳಿಗೆ ಬೇಕಾದ ರೂಪದಲ್ಲಿ ನೇರವಾಗಿ ತಲುಪಿಸುವಂತದ್ದು. ನಾನು ಅವಾಗಲೇ ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಅಂದಲ್ಲ, ಇದು ಬಯೋ ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸಾವಯವ ರೂಪದಲ್ಲಿ, ನೈಸರ್ಗಿಕ ರೂಪದಲ್ಲಿ ಕೊಡೋದು. ಇದನ್ನ ಕೊಡಕ್ ನಾವ್ ಏನ್ ಮಾಡ್ತಿದೀವಿ? ಯಾವ ಶ್ರಮವನ್ನು ನಾವು ಪಡ್ತಿಲ್ಲ, ಹೌದಾ? ಸೊ ಹಾಗಾಗಿ ಮಣ್ಣಿನಲ್ಲಿ ಅಸಮರ್ಥತೆ ಉಂಟಾಗಿದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ, ಮಣ್ಣು ತನ್ನ ಸತ್ವವನ್ನ ಕಳ್ಕೊಂಡಿದೆ. ಇದೆಲ್ಲದು ಮತ್ತೆ ರೀಗೈನ್ ಆಗ್ಬೇಕು, ಮತ್ತೆ ಮಣ್ಣು ರೆಡಿ ಆಗ್ಬೇಕು, ಮತ್ತೆ ಗಿಡಗಳಿಗೆ ಬೇಕಾಗಿರುವಂತ ಪೋಷಕಾಂಶಗಳು ಗಿಡಗಳಿಗೆ ಬೇಕಾದ ರೂಪದಲ್ಲಿ ಸಿಗ್ಬೇಕು ಅಂದ್ರೆ ಅಗೇನ್ ನೀವು ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾವ ಪ್ರಾಡಕ್ಟ್ ಅದು? ಆಕ್ಟಿವ್ ಮ್ಯಾಕ್ಸ್. ಇದೆಲ್ಲ ರೈತರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರೋದು ಒಂದೇ ಗೊಬ್ಬರ ಹಾಕ್ಬೇಕಷ್ಟೇ. ಈ ಮೋದಿಕದೇನೆ ಇದು ಗೊಬ್ಬರ, ನೀವು ಹೇಳೋರು ಏನ್ ಮಾಡ್ತೀರಾ? ಸರ್ ಇದು ಗೊಬ್ಬರ ಅಂತೀರಾ. ಹೌದು, ಇದು ಗೊಬ್ಬರನೇ ಹೌದು. ಆದ್ರೆ ಎಷ್ಟು ಡೀಪ್ ನಾಲೆಡ್ಜ್ ಯಾಕೆ ಇಂಪಾರ್ಟೆಂಟ್? ಹೊಸ ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಡೀಪ್ ನಾಲೆಡ್ಜ್ ಯಾಕೆ ಇಂಪಾರ್ಟೆಂಟ್? ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ ಇಷ್ಟು ಡೀಪ್ ನಾಲೆಡ್ಜ್ ಯಾಕೆ ಇಂಪಾರ್ಟೆಂಟ್? ನೋಡಿ, ಒಂದು ಪ್ರಾಡಕ್ಟ್ ಹೆಂಗೆ ಕೆಲಸ ಮಾಡ್ಕೊಡ್ತಾ ಇದು ಈ ಕೆಲಸವನ್ನ ಯಾವ ಕೆಮಿಕಲ್ ಗೊಬ್ಬರನು ಮಾಡಲ್ಲ. ಅರ್ಥ ಆಗ್ತಿದೆಯಲ್ಲ? ಯಾವ ಕೆಮಿಕಲ್ ಗೊಬ್ಬರನು ಈ ಕೆಲಸಗಳನ್ನ ಮಾಡಲ್ಲ. ಇದ್ರಲ್ಲಿ ಏನ್ ಮಾಡ್ತಿದೆ ಇದು ಈ ತರ ಸೀವಿಡ್ ಎಕ್ಸ್ಟ್ರಾಕ್ಟ್, ಬಯೋಸ್ಟಿಮ್ಯುಲೆಂಟ್ಸ್, ಈ ತರ ಪ್ರಾಡಕ್ಟ್ಗಳು ಮಾತ್ರ ಈ ರೀತಿ ಕೆಲಸ ಮಾಡುವಂತದ್ದು. ಸೊ ಎಷ್ಟು ನೀಡ್ ಇದೆ ರೈತರಿಗೆ, ಬಟ್ ಅವ್ರು ಯಾಕೆ ಇದನ್ನ ಒಪ್ಕೊಳ್ತಿಲ್ಲ ಅಂದ್ರೆ ಅರ್ಥ ಮಾಡಿಸೋರು ಕರೆಕ್ಟಾಗಿ ಅರ್ಥ ಮಾಡಿಸ್ತಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಇಷ್ಟೊಂದು ಕೆಲಸ ಮಾಡುತ್ತೆ ಆಕ್ಟಿವ್ ಮ್ಯಾಕ್ಸ್ ಅಂತ. ಓಕೆ,
ಸುಳ್ಳಿ ಬರ್ತಿಲ್ಲ ಅಂತಾರೆ. ಯಾಕೆ? ಅಲ್ಲಿ ಬ್ಲಾಕೇಜಸ್ ಆಗಿರುತ್ತೆ, ನ್ಯೂಟ್ರಿಯೆಂಟ್ ಸಿಗ್ತಿರಲ್ಲ. ಓಕೆ, ಕೀಟದ ಸಮಸ್ಯೆ ಇದ್ರೆ ಅದು ಬೇರೆ ಬಿಡಿ. ಆದ್ರೆ ಪೋಷಕಾಂಶಗಳ ವಿಚಾರದಲ್ಲಿ ಮಾತಾಡಿದ್ರೆ ಯಾಕೆ ಹೊಸ ಸುಳಿ ಬರ್ತಿಲ್ಲ, ಯಾಕೆ ಹೊಸ ಗರಿ ಬರ್ತಿಲ್ಲ, ಯಾಕೆ ಹೊಸ ಚಿಗುರು ಬರ್ತಿಲ್ಲ? ಪೋಷಕಾಂಶಗಳ ಕೊರತೆ. ಪೋಷಕಾಂಶಗಳು ಇದ್ರೂ ಕೂಡ ನೀವು NPK ಕೊಟ್ಟಿದ್ರೂ ಕೂಡ ಅದು ಅಲ್ಲಿಗೆ ತಲುಪ್ತಿಲ್ಲ. ಕೊಡಿ ಆಕ್ಟಿವ್ ಮ್ಯಾಕ್ಸ್ ಅನ್ನ. ಯಾಕೆ ತಲುಪಲ್ಲ? ಯಾಕೆ ಚಿಗುರು ಬರಲ್ಲ? ಯಾಕೆ ರಿಸಲ್ಟ್ ಬರಲ್ಲ? ಖಂಡಿತ ಬರುತ್ತೆ. ನೆಕ್ಸ್ಟ್, ಅಗೇನ್ ನಾನು ಅವಾಗಲೇ ಹೇಳ್ದಂಗೆ ಅಜೀವಿಕ ಒತ್ತಡ. ಸೊ ಈ ಅಜೀವಿಕ ಒತ್ತಡದಿಂದನೇ ಇವತ್ತು ಈಲ್ಡ್ ಕಮ್ಮಿ ಆಗುತ್ತೆ. ನೋಡಿ, ನಿಮಗೆ ಗೊತ್ತಿದೆ, ತೋಟದಲ್ಲಿ ನೀರು ನಿಂತ್ಕೊಂಡ್ರೆ, ಶೀತ ಜಾಸ್ತಿ ಆದ್ರೆ, ಮಳೆ ಜಾಸ್ತಿ ಬಂದ್ರೆ, ಬಿಸಿಲು ಜಾಸ್ತಿ ಬಂದ್ರೆ ಆಟೋಮೆಟಿಕಲಿ ಈಲ್ಡ್ ಕಮ್ಮಿ ಆಗುತ್ತೆ. ಮಳೆ ಜಾಸ್ತಿ ಬಂದಾಗ ಮಣ್ಣು ಫುಲ್ಲು, ಮಣ್ಣಿಗೆ ಉಸಿರಾಡಕ್ಕಾಗಲ್ಲ, ಬೇರಿಗೆ ಉಸಿರು ಕಟ್ಟದಂಗೆ ಆಗುತ್ತೆ, ಬೇರು ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ, ಈಲ್ಡಿಗೆ ಎಫೆಕ್ಟ್ ಆಗುತ್ತೆ. ಓಕೆ, ಬಿಸಿಲು ಜಾಸ್ತಿ ಬಂತು ಅಂದ್ರೆ ಮಣ್ಣು ಡ್ರೈ ಆಗುತ್ತೆ, ಬೇಕಾದಷ್ಟು ತೇವಾಂಶ ಸಿಗೋದಿಲ್ಲ, ಮೇಲ್ಗಡೆಯಿಂದ ಎಲೆಗಳು ಗರಿಗಳು ಹಳದಿ ಆಗುತ್ತೆ. ಹಳದಿ ಆದಾಗ ಫೋಟೋಸಿಂಥಸಿಸ್, ಆಹಾರ ಉತ್ಪಾದನೆ ಕ್ರಿಯೆ ಆಗೋದಿಲ್ಲ. ಆಹಾರ ಉತ್ಪಾದನೆ ಕ್ರಿಯೆ ಯಾವಾಗ ಆಗೋದಿಲ್ವೋ ಆಟೋಮೆಟಿಕ್ ಇಳುವರಿ ಕಮ್ಮಿ ಆಗುತ್ತೆ. ಶೀತ, ಶೀತ ಆಯ್ತು ಅಂದ್ರೆ ಏನಾಗುತ್ತೆ? ಮಣ್ಣಿನಲ್ಲಿ ಗಿಡಗಳಲ್ಲಿ ಚಯಾಪಚಯ ಕ್ರಿಯೆ, ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ. ಶಕ್ತಿ ಅಂದ್ರೆ ನೀವು ಕೊಟ್ಟಂತ ಗೊಬ್ಬರ ಶಕ್ತಿಯಾಗಿ ಬದಲಾಗ್ತಾ ಇರೋದಿಲ್ಲ. ಆ ಟೈಮಲ್ಲಿ ನಾವು ಆಕ್ಟಿವ್ ಮ್ಯಾಕ್ಸ್ ಕೊಟ್ರೆ ಅದು ವರ್ಕ್ ಆಗುತ್ತೆ. ನೋಡಿ ಎಷ್ಟು ಕೇಸಸ್ ಇದೆ. ಬಿಸಿಲುಗಾಲಲ್ಲಿ ಆಕ್ಟಿವ್ ಮ್ಯಾಕ್ಸ್ ಅನ್ನ ನಾವು ಕೊಟ್ರೆ ಗಿಡಗಳು ಹಸಿರಾಗಿರ್ತವೆ, ಆಹಾರ ಉತ್ಪಾದನೆ ಆಗುತ್ತೆ, ಗಿಡ ಚೆನ್ನಾಗಾಗುತ್ತೆ. ಮಣ್ಣಲ್ಲಿ ಹೆಚ್ಚು ತೇವಾಂಶ ಉಳ್ಕೊಂಡಿದೆ ಅಂತಂದ್ರೆ ಗಿಡಗಳಿಗೆ ಸಹಿಸ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮಣ್ಣನ್ನ ಹದವನ್ನ ಮಾಡಿರೋದ್ರಿಂದ ಮಣ್ಣಲ್ಲಿ ಗಾಳಿ ಆಡ್ಲಿಕ್ಕೆ ಈ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ಅವಾಗ ನಿಮಗೆ ಇಳುವರಿ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಷ್ಟು. ನೋಡಿ, ಒಂದೊಂದು ಒಂದೊಂದು ಕಾರಣದಿಂದನೂ ಮೋದಿ ಕೇರ್ ಪ್ರಾಡಕ್ಟ್ಸ್ ಎಷ್ಟು ಇಂಪಾರ್ಟೆಂಟ್, ಎಸ್ಪೆಷಲಿ ಈ ಪ್ರಾಡಕ್ಟ್. ಸೊ ನೀವು ಡಿಸೈಡ್ ಮಾಡಬೇಕು ಈ ಪ್ರಾಡಕ್ಟ್ ಬೇಕೋ ಬೇಡವೋ ಅಂತ ಹೇಳಿ. ಸೊ ಹಾಗಾಗಿ ಈ ತರ ಅನೇಕ ಸಮಸ್ಯೆಗಳು ಇವತ್ತು ರೈತರು ಏನು ಅನುಭವಿಸ್ತಾ ಇದ್ದಾರೆ, ಈ ಎಲ್ಲಾ ಸಮಸ್ಯೆಯಿಂದ ಹೊರಗಡೆ ಬಂದು ಇಳುವರಿ ಸಾಮರ್ಥ್ಯವನ್ನು ಹೆಚ್ಚಿಸ್ಲಿಕ್ಕೆ ಒಂದು ಅದ್ಭುತವಾದಂತ ಒಂದು ಪರಿಹಾರ ಅಂತಂದ್ರೆ, ಒಂದು ವಿಶೇಷವಾದಂತ ಟೆಕ್ನಾಲಜಿಯಿಂದ ಸೊ ನನ್ನ ಮೋದಿ ಕೇರ್ ಸಂಸ್ಥೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ಅದೇ ಈ ಒಂದು ಆಕ್ಟಿವ್ ಮ್ಯಾಕ್ಸ್. ಅಂಡ್ ಆ ಒಂದು ಟೆಕ್ನಾಲಜಿ ಯಾವುದು ಅಂತಂದ್ರೆ ಇಂಡೋಲೈಫ್ ನ್ಯೂಟ್ರಿಯೆಂಟ್ ಎನೇಬ್ಲರ್ ಟೆಕ್ನಾಲಜಿ, ಐನೆಟ್ ಟೆಕ್ನಾಲಜಿ ಅಂತ ಹೇಳಿ. ನಿಮಗೆ ಗೊತ್ತಿರಲಿ, ಇಡೀ ಇಂಡಿಯಾದಲ್ಲಿ, ಇಡೀ ಭಾರತದಲ್ಲಿ ಈ ತರ ಪ್ರಾಡಕ್ಟ್ ಅನ್ನ, ಈ ತರ ಟೆಕ್ನಾಲಜಿಯಿಂದ ತಯಾರಾಗಿರುವಂತಹ ಒನ್ ಅಂಡ್ ಓನ್ಲಿ ಪ್ರಾಡಕ್ಟ್, ಏಕೈಕ ಪ್ರಾಡಕ್ಟ್ ಅಂದ್ರೆ ಅದು ನಮ್ಮ ಆಕ್ಟಿವ್ ಮ್ಯಾಕ್ಸ್. ನೀವೆಷ್ಟೇ ಗೊಬ್ಬರದ ಅಂಗಡಿ ಹುಡುಕಿ, ಎಷ್ಟೇ ಕೃಷಿ ಇಲಾಖೆಗೆ ಹೋಗಿ, ಎಲ್ಲೇ ಹೋಗಿ ಈ ತರದ ಒಂದು ವಿಶೇಷವಾದಂತಹ ಯೂನಿಕ್ ಟೆಕ್ನಾಲಜಿಯಿಂದ ತಯಾರಾಗಿರುವಂತಹ ಪ್ರಾಡಕ್ಟ್ ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಬಟ್ ಒಂದು ಕಡೆ ಸಿಗುತ್ತೆ. ಎಲ್ಲಿ ಅಂದ್ರೆ ಮೋದಿ ಕೇರ್ ಅಲ್ಲಿ, ಮೋದಿ ಕೇರ್ ಶಾಪ್ ಅಲ್ಲಿ, ಮೋದಿ ಕೇರ್ ಅವ್ರ ಹತ್ರ, ಮೋದಿ ಕೇರ್ ಕನ್ಸಲ್ಟೆಂಟ್ಸ್ ಹತ್ರ. ಸೊ ನೀವು ಹೆಮ್ಮೆ ಪಡಲೇಬೇಕು, ಬಿಕಾಸ್ ನಿಮ್ಮ ಹತ್ರ ಇರುವಂತ ಪ್ರಾಡಕ್ಟ್ ಬಹಳ ಬಹಳ ಯೂನಿಕ್ ಪ್ರಾಡಕ್ಟ್. ಓಕೆ, ಸೊ ಅದನ್ನೇ ನಾನು ಹೇಳ್ತಾ ಇರ್ತೀನಿ, ಇದು ಒನ್ ಆಫ್ ದ ಇಂಡಿಯಾಸ್ ನಂಬರ್ 1 ಯೂನಿಕ್, ಕ್ವಿಕ್, ಪವರ್ಫುಲ್ ಅಗ್ರಿಕಲ್ಚರಲ್ ಬಯೋಸ್ಟಿಮ್ಯುಲೆಂಟ್ ಈ ಒಂದು ಪ್ರಾಡಕ್ಟ್. ಮತ್ತೆ ಈ ಒಂದು ಐನೆಟ್ ಟೆಕ್ನಾಲಜಿ, ಇಂಡೋಲೈಫ್ ನ್ಯೂಟ್ರಿಯೆಂಟ್ ಎನೇಬ್ಲರ್ ಟೆಕ್ನಾಲಜಿಯಿಂದ ಭಾರತದಲ್ಲಿ ತಯಾರಾಗಿರುವಂತಹ ಏಕೈಕ ಪ್ರಾಡಕ್ಟ್ ಅಂದ್ರೆ ನನ್ನ ಹೆಮ್ಮೆಯ ಮೋದಿ ಕೇರ್ನ ಆಕ್ಟಿವ್ ಮ್ಯಾಕ್ಸ್. ಓಕೆ, ಸೊ ಇದಿಷ್ಟು ಇವತ್ತಿನ ವಿಚಾರ. ಇನ್ನೊಂದು ಇದೆ ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ, ಇನ್ನು ತುಂಬಾ ಇದೆ. ಅದು ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೀವು ನೋಡ್ತೀರಾ. ಓಕೆನಾ? ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಆ ಈ ಒಂದು ಆಕ್ಟಿವ್ ಮ್ಯಾಕ್ಸ್, ಓಕೆ, ಇವತ್ತು ಒಂದು ಬೇಸಿಕ್ ಸಿಕ್ಕಿದೆ. ಇನ್ನು ತುಂಬಾ ಇನ್ಫಾರ್ಮೇಶನ್ ಇದೆ. ಮೇ ಬಿ ಇನ್ನ 1 or 2 ಸೆಷನ್ ಆಗ್ಬೋದು ಆಕ್ಟಿವ್ ಮ್ಯಾಕ್ಸ್ ಬಗ್ಗೆನೆ. ಸೊ ಅಷ್ಟು ಅಂದ್ ಸಿಂಪಲ್ ಆಗಿ ಮುಗಿಸ್ಬೋದು, ಬಟ್ ಸಿಂಪಲ್ ಆಗಿ ಮುಗ್ಸಕ್ಕೆ ಈ ಟ್ರೈನಿಂಗ್ ಮಾಡ್ತಿರೋದಲ್ಲ. ನೀವು ಎಕ್ಸ್ಪರ್ಟ್ಗಿಂತ ಎಕ್ಸ್ಪರ್ಟ್ ಆಗ್ಬೇಕು, ನೀವು ಮಾಸ್ಟರ್ಸ್ ಆಗ್ಬೇಕು. ಸೊ ಅದು ಆಗ್ಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಮಾಡಿ ನಿಮಗೆ ಕೊಡ್ಲಿಕ್ಕಾಗುತ್ತೋ ಅಷ್ಟು ನಾಲೆಡ್ಜ್ ಅನ್ನ ಇಲ್ಲಿ ತಲುಪಿಸ್ತಾ ಇರುವಂತದ್ದು. ಓಕೆ, ಸೊ ಇದಿಷ್ಟು ಒಂದಿಷ್ಟು ವಿಚಾರ ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ. ಇನ್ನು ಉಳಿದಂತ ವಿಚಾರನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ಓಕೆ, ಸೊ ಇವತ್ತು ನೀವೇನ್ ತಿಳ್ಕೊಂಡ್ರೆ ಇನ್ಫಾರ್ಮೇಶನ್, ಸೊ ಇದರಿಂದ ಏನಾದ್ರೂ ಹೆಲ್ಪ್ ಆಯ್ತಾ? ಸೊ ಯಾವ ರೀತಿ ಹೆಲ್ಪ್ ಆಯ್ತು ಅಂತ ಏನಾದ್ರು ಶೇರ್ ಮಾಡ್ಕೊಳ್ಳಿ. ಯಾರಾದ್ರೂ ಶೇರಿಂಗ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ.
Okay, fine. Thank you so much.